ಬಗ್ಗೆ ಆಕ್ರೋಶಭರಿತವಾಗಿ ಅವ್ರ ಬಗ್ಗೆ ಒಂದು ಪದಪ್ರಯೋಗ ಮಾಡಿದ್ವಿ. ಅದಕ್ಕೀಗ ಪ್ರತಿಯಾಗಿ ಅವರು ಸೀಡ್ಲೆಸ್ ಅನ್ನೋ ಪದನ ಉಪಯೋಗಿಸಿದ್ದಾರೆ. ಸಂತೋಷ. ರವಿಗೆ ಒಂದು ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ. ಯಡಿಯೂರಪ್ಪನವ್ರು ಸಾಕ್ಷಿ ಇದ್ದಾರೆ. 2008ರಲ್ಲಿ ನರೇಂದ್ರ ಸ್ವಾಮಿ ಪಕ್ಷೇತರನ ಗೆದ್ದಿದ್ದ ಅನ್ನೋದನ್ನ ಈ ಸಿ.ಟಿ. ರವಿ ಎಷ್ಟು ಸರಿ ನನಗೆ ಫೋನ್ ಮಾಡಿದ್ದು, ನನ್ನನ್ನು ಗೋಗರ್ದಿದ್ರು, ಯಾರ್ಯಾರು ಬಂದು ನನ್ನನ್ನು ಅವತ್ತು ಬೇಡಿಕೆ ಇಟ್ಟಿದ್ರು. ನಾವು ಅವತ್ತು ಬೀಜ ಹಾಕ್ಲಿಲ್ಲ ಅಂತಂದ್ರೆ ಬಿಜೆಪಿ ಸರ್ಕಾರನೇ ಬರ್ತಿರ್ಲಿಲ್ಲ. ಈಗ ಅವರು ಯೋಚನೆ ಮಾಡಬೇಕು, ಒಂದ್ಸರನು ಬಿಜೆಪಿ ಸರ್ಕಾರ ತನ್ನ ಸ್ವಂತ ಬಲದಿಂದ ಬಹುಮತ ಗಳಿಸಿ ಜನಾಭಿಪ್ರಾಯದ ಆಧಾರದ ಮೇಲೆ ರಾಜ್ಯದಲ್ಲಿ ಆಡಳಿತ ಮಾಡೇ ಇಲ್ಲ. ಪ್ರತಿ ಸರನು ಆಪರೇಷನ್ ಅಲ್ಲೇ ಇವ್ರು ಮಾಡೋದು. ಆದ್ರೆ ಆವತ್ತು ಮೊದಲನೇ ಬೀಜ ಹುಟ್ಸಿದ್ದು ಈ ನರೇಂದ್ರ ಸ್ವಾಮಿ ನನ್ನ ತಿಳ್ಕೊಳ್ಳಿ. ಹಾಗಿದ್ಮೇಲೆ ಸೀಡ್ಲೆಸ್ ನಾನು ಅಥವಾ ಹೇಳಿದವರು ಅರ್ಥ ಆಗುತ್ತೆ. ಅದು ನನ್ನ ಪಕ್ಷದ ಒಳಗಿನ ವಿಚಾರ. ನಾನು ಸೀನಿಯರ್ ಇದ್ದೀನಿ, ನನ್ನ ಕ್ಲೈಮ್ ಇದೆ, ನನಗೆ ಸಿಕ್ಲೇಬೇಕು, ಅದನ್ನ ಕೇಳ್ತೀನಿ. ನನ್ನ ಪಕ್ಷದೊಳಗೆ ಸಿ.ಟಿ. ರವಿ ಕೇಳ್ಕೊಂಡು ಆಯ್ತೀವ, ಬಿಜೆಪಿ ಕೇಳ್ಕೊಂಡು ಆಯ್ತೀವ. ನಾವು ನಾನು ಗುದ್ದಾಡೋದು ರಾಹುಲ್ ಗಾಂಧಿ ಅವ್ರ ಹತ್ರ ಗುದ್ದಾಡ್ತೀನಿ, ಖರ್ಗೆ ಅವ್ರ ಹತ್ರ ಗುದ್ದಾಡ್ತೀನಿ, ಮುಖ್ಯಮಂತ್ರಿಗಳ ಹತ್ರ ಸಿದ್ದರಾಮಯ್ಯ ಹತ್ರ ಗುದ್ದಾಡ್ತೀನಿ, ಡಿ ಕೆ ಶಿವಕುಮಾರ್ ಹತ್ರ ಗುದ್ದಾಡ್ತೀನಿ. ನಮ್ಮನೆ ವಿಚಾರ ಅವ್ರಿಗೆ ಹಾಕಿ ಅದು. ಬಹಳ ಚೆನ್ನಾಗಿ ಹೇಳಿದ್ರು ಅವರು. ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಯಾಕಂದ್ರೆ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವ್ರು ಯಾರು ಭಾಗಿಯಾಗ್ಲಿಲ್ಲ. ಅವರೆಲ್ಲ ಗುಲಾಮ್ಗಿರಿಗೆ ಹೋಗಿದ್ದವರು, ಶಾಮೀಲಾಗ್ಬಿಟ್ಟು ಅವ್ರಿಗೆ ಅವ್ರ ಹತ್ರ ಏನು ಇನಾಮ್ ತಗೋತಾ ಇದ್ದವರು, ಅವ್ರ ಹತ್ರ ಸಂಬಳ ತಗೋತಾ ಇದ್ದವರು, ಬ್ರಿಟಿಷರ ಹತ್ರ ಹೆದರ್ಕೊಂಡಿದ್ದವ್ರು ಯಾರು ಅಂತ ಗೊತ್ತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎದೆ ಕೊಟ್ಟು ಗುಂಡೆ ತಿಂದು ಪ್ರಾಣತ್ಯಾಗ ಮಾಡಿ ಹಲವಾರು ಬಲಿದಾನಗಳು. ಇವತ್ತು ಈ ರಾಷ್ಟ್ರದಲ್ಲಿ ನಡೆದಂತ ಇತಿಹಾಸನ ಸ್ವಾತಂತ್ರ್ಯ ಸಂಗ್ರಾಮದನ್ನ ಓದ್ಲಿ ಪಾಪ. ಅದರಲ್ಲಿ ಭಾಗಿನೇ ಆಗದೆ ಇದ್ದವರು, ಅಥವಾ ಅವತ್ತು ಈ ಸಂಘಟನೆನೂ ಇಲ್ಲ, ಈ ಪಕ್ಷನೂ ಇಲ್ಲ, ಅವ್ರಿಗೇನು ಗೊತ್ತು ಸ್ವಾತಂತ್ರ್ಯ ಹೋರಾಟದ ಮಹತ್ವ. ಈ ದೇಶಕ್ಕೆ ಯಾವ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಏನು ಹೋರಾಟ ಮಾಡಿ ಈ ದೇಶವನ್ನು ಯಾವ ಸ್ಥಿತಿಯತ್ತ ತಂದು ನಿಲ್ಲಿಸ್ತು. ಶೂನ್ಯದಲ್ಲಿದ್ದಂತ ಈ ದೇಶದಲ್ಲಿ ತಿನ್ನಕ್ಕೆ ಅನ್ನವೇ ಇಲ್ಲದಂತ ಸಂದರ್ಭದಲ್ಲಿ ಈ ರಾಷ್ಟ್ರವನ್ನು ಆಳ್ವಿಕೆ ಮಾಡೋದಕ್ಕೆ ಸ್ವಾತಂತ್ರ್ಯ ಸಂಗ್ರಾಮ ಸಮಯದಲ್ಲಿ ನಮ್ಮ ಹತ್ರ ಇದ್ದದ್ದು 3 ಪ್ಲೇನ್, ರೈಲ್ವೆ ಲೈನ್ ಒಂದ್ 2-3 ಕಡೆಗಿತ್ತು. ಯಾರೋ ಶ್ರೀಮಂತರ ಮನೇಲಿ ಫೋನ್ ಇತ್ತು. ಒಂದು ಡ್ಯಾಮ್ ಕಟ್ಟೋದಕ್ಕೆ ನಮ್ಗೆ ಕಷ್ಟ ಇತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದ್ ಬಿಟ್ರೆ ನಮ್ಮ ದೇಶದಲ್ಲಿ ನೀರಾವರಿನೇ ಇರಲಿಲ್ಲ, ತಿನ್ನಕ್ಕೆ ಅನ್ನ ಇರಲಿಲ್ಲ. ಗೋಧಿ ನುಚ್ಚು, ಅಮೆರಿಕದ ಗೋಧಿ ನುಚ್ಚು, ಪಾಮಾಯಿಲ್. ನಮ್ಮ ಸ್ಕೂಲಲ್ಲೂ ನಾವು ಅದನ್ನ ತಿಂದಿದ್ದೀವಿ, ನಾನು ತಿಂದಿದ್ದೀನಿ. ಅಲ್ಲಿಯವರೆಗೂ ಅಂದ್ರೆ 60ರ ದಶಕ 70ರ ದಶಕದ ತನಕ ಇದು ನಡೆದಿದೆ ಅಂದ್ಬೇಕಾರೆ ಹಂತ ಹಂತವಾಗಿ ದೇಶನ ಬೆಳೆಸ್ಬೇಕಾದ್ರೆ ಒಂದು ತಾಯಿ ಮಗುನ ಪಾಲನೆ ಪೋಷಣೆ ಮಾಡಿದ್ಮೇಲೆ ಮದುವೆಗೆ ಬಂದ ದಿವಸ ಅವನು ನಾನು ಇಂಥದ್ದೇ ಹಿಂಗೆ ನಾನಂತ ತೀರ್ಮಾನ ಮಾಡೋಂಥ ಗಂಡಸಾಗಿರ್ತಾನೆ, ಅಥವಾ ಎಣ್ಣೆ ಒಂದು ತನ್ನ ಪ್ರೌಢಾವಸ್ಥೆ ಬಂದಿರ್ತಾರೆ. ಆದ್ರೆ ಅವತ್ತಿಂದ ಬಾಲ್ಯದಿಂದ ಬೆಳೆಸಿದವ್ರು ಯಾರು ಅನ್ನೋದು ಯೋಚನೆ ಮಾಡ್ಬೇಕಲ್ಲ. ಬರೀ ದೇಶ ಪ್ರೇಮ ಒಂದೇ ಅಲ್ಲ, ದೇಶ ಪ್ರೇಮದ ವಿಚಾರದಲ್ಲಿ ನಾನಾ ಸತ್ಯಗಳಿದ್ದಾರೆ. ದೇಶ ಪ್ರೇಮ ಒಂದು ರೀತಿನಲ್ಲ, ಯಾವ್ದೋ ಧರ್ಮದ ವಿಚಾರದಲ್ಲೋ ಅಥವಾ ಒಂದು ಪಕ್ಷದ ವಿಚಾರದಲ್ಲೋ ನಾವು ದೇಶ ಪ್ರೇಮ ತೋರಿಸ್ತೀವಿ ಅನ್ನೋದಲ್ಲ. ದೇಶ ಪ್ರೇಮ ಅಂತಂದ್ರೆ ಈ ತಾಯಿಯ ಮಕ್ಕಳಾಗಿ ನಾವೇನ್ ದೇಶಕ್ಕೆ ಕೊಡ್ತಾ ಇದೀವಿ, ನಮ್ಮ ಜವಾಬ್ದಾರಿಲಿ ಏನ್ ಮಾಡಿದೀವಿ, ಅಥವಾ ನಮ್ಮ ಪೂರ್ವಜರು ಯಾವ ಸಿದ್ಧಾಂತವನ್ನು ನಾನು ಒಪ್ಕೊಂಡಿದ್ದೇನೆ, ಆ ಪೂರ್ವಜರು ಏನ್ ಮಾಡಿದ್ರು, ಇದು ಪ್ರಮುಖವಾದದ್ದು. ಅದನ್ನ ನಂಬಿ ನಾನು ಹೆಜ್ಜೆ ಇಡ್ತಕ್ಕಂಥ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.